ಸೂರಜ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಾನವಿ ಫ್ಯಾಮಿಲಿ ವಿರುದ್ಧ ದೂರು ದಾಖಲಾಗಿದೆ. ಸೂರಜ್ ಆತ್ಮಹತ್ಯೆಗೆ ಗಾನವಿ ಕುಟುಂಬಸ್ಥರೇ ಕಾರಣ. ವಿದ್ಯಾರಣ್ಯಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೂರಜ್ ಅವರ ಸಹೋದರ ಸಂಜಯ್ ಅವರ ಪತ್ನಿ ಎಫ್ಐಆರ್ ದಾಖಲಿಸಿದ್ದಾರೆ. ಆ ದೂರಿನ ಅನ್ವಯ ವರದಕ್ಷಿಣೆ ಕಿರುಕುಳದ ಬಗ್ಗೆ ಮಾಡಿದ್ದು ಸುಳ್ಳು ಆರೋಪದಿಂದ ನೊಂದು ಸೂರಜ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ದೂರಿನಲ್ಲಿ ಉಲ್ಲೇಖಿಸಿರುವಂತಹ ಸೂರಜ್ ಕುಟುಂಬಸ್ಥರು ಗಾನವಿಗೆ ಹರ್ಷ ಎಂಬ ಆತನ ಜೊತೆಗೆ ಪ್ರೀತಿಸಿದ್ದಾಗಿ ಆರೋಪವನ್ನು ಮಾಡಲಾಗಿದೆ. ಗಾನವಿ ಕುಟುಂಬದ ಒಟ್ಟು 8 ಜನರ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ಹೇಳ್ತಾ ಹೋದ್ರೆ ಈ ಸೂರಜ್ ಮತ್ತೆ ಗಾನವಿ ಏನೋ ಎಫ್ಐಆರ್ ನಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ನಾನು ಕಳೆದ 4 ವರ್ಷಗಳ ಹಿಂದೆ ವಿದ್ಯಾರಣ್ಯಪುರ ನಿವಾಸಿ ಜಯಂತಿ ಆರ್ ಅವರ ಹಿರಿಯ ಮಗ ಸಂಜಯ್ರನ್ನ ಮದುವೆಯಾಗಿದ್ದು 1 ತಿಂಗಳ ಹೆಣ್ಣು ಮಗು ಇದೆ. ಬಾಣಂತಿಯಾಗಿರೋ ಕಾರಣ ತಾಯಿ ಮನೆಯಲ್ಲಿದ್ದೀನಿ. ನನ್ನ ಅತ್ತೆ ಜಯಂತಿ ಹಾಗೆ ನನ್ನ ಗಂಡ ಸಂಜಯ್ ನನ್ನನ್ನ ಸರಿಯಾಗಿ ನೋಡ್ಕೊಂಡಿದ್ದಾರೆ. ಯಾವುದೇ ರೀತಿ ವರದಕ್ಷಿಣೆ ತಗೊಂಡ್ಬಾ ಅಂತ ಕಿರುಕುಳ ಕೊಟ್ಟಿಲ್ಲ. ಆದ್ರೆ ಮಾಧ್ಯಮದ ಮುಂದೆ ಗಾನವಿ ಕುಟುಂಬದವರು ನನ್ನ ಹೆಸರು ಹಾಳು ಮಾಡೋಕೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. ಸೂರಜ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಅತ್ತೆ ಜಯಂತಿ ನನ್ನ ಗಂಡನಾದ ಸಂಜಯ್ಗೆ ನಿನ್ಸಿರುವುದನ್ನ ನೋಡಿ ಖಿನ್ನತೆಗೆ ಜಾರಿದ್ದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನಿಸ್ತಿದೆ. ನನ್ನ ಮೈದುನನಾದ ಸೂರಜ್ ಗಾನವಿ ಅಲಿಯಾಸ್ ರಾಶಿಯವರನ್ನ 29/10/2025 ಮದುವೆಯಾಗಿದ್ದು ಎಲ್ಲ ಖರ್ಚನ್ನ ನನ್ನ ಅತ್ತೆ ಕುಟುಂಬದವರೇ ಭರಿಸಿದ್ರು. ಡಿಸೆಂಬರ್ 17ನೇ ತಾರೀಕು ಸೂರಜ್ ಮತ್ತು ಗಾನವಿ ಶ್ರೀಲಂಕಾಗೆ ಹನಿಮೂನ್ಗೆ ತೆರಳಿದ್ರು. ಅಲ್ಲಿ ಗಾನವಿ ಸೂರಜ್ಗೆ ತಾನು ಹರ್ಷ ಅನ್ನೋ ಹುಡುಗನನ್ನ ಪ್ರೀತಿಸ್ತಾ ಇದ್ದು ಆತನನ್ನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ, ನಿಮ್ ಜೊತೆ ಮದುವೆ ನನಗಿಷ್ಟ ಇಲ್ಲ ಅಂತ ತಿಳಿಸಿದ್ಲು. ಇದನ್ನ ಕೇಳಿ ಸೂರಜ್ ಆಘಾತಕ್ಕೊಳಗಾಗಿದ್ದು ಡಿಸೆಂಬರ್ 25ರ ಬದಲು ಡಿಸೆಂಬರ್ 21ರಂದೇ ಶ್ರೀಲಂಕಾದಿಂದ ವಾಪಸ್ಸಾಗಿದ್ರು. ಈ ವಿಷಯ ಗಾನವಿ ಹಾಗೆ ಆಕೆಯ ಕುಟುಂಬದವರು ನಮಗ್ ತಿಳಿಸ್ದೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಅತ್ತೆ ಫ್ಯಾಮಿಲಿ ಹಾಗೆ ಗಾನವಿ ಕುಟುಂಬ ಕೂತು ಬಗೆಹರಿಸಿಕೊಳ್ಬೇಕು ಅಂತ ನಿರ್ಧರಿಸಿದ್ವಿ. ಡಿಸೆಂಬರ್ 22ನೇ ತಾರೀಕು ಮನೆಗೆ ಬಂದ ಗಾನವಿ ಕುಟುಂಬಸ್ಥರು 1 ವಾರದ ನಂತರ ಆಕೆನ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಕರ್ಕೊಂಡು ಹೋದ್ರು. ರಾಧಾ, ಅಭಿಷೇಕ್, ಅಖಿಲೇಶ್ ಮತ್ತು ಶಶಿಕುಮಾರ್ ಗಾನವಿನ ತಮ್ಮ ಜೊತೆ ಕರ್ಕೊಂಡು ಹೋದ್ರು. ಗಾನವಿ ತಾಯಿ ಮನೆಗೆ ಹೋದ್ಮೇಲೆ ಅಲ್ಲೇನಾಗಿದೆ ಅಂತ ನಮಗ್ ಗೊತ್ತಿಲ್ಲ. 24ನೇ ತಾರೀಕು ಗಾನವಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಕಾಲ್ ಮಾಡಿದ ಗಾನವಿ ಸಹೋದರ ಅಭಿಷೇಕ್, ಅಭಿಲಾಷ್ ಹಾಗೆ ಇತರರು ಸೂರಜ್ ಹಾಗೆ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ರು. ಹೀಗಾಗಿ ಸೂರಜ್ ಹಾಗೂ ಅವರ ಕುಟುಂಬದವರು ಭಯದಿಂದ ಆಸ್ಪತ್ರೆಗೆ ಹೋಗ್ಲಿಲ್ಲ. ಅಲ್ಲದೆ ಗಾನವಿ ಕುಟುಂಬ ಸೂರಜ್ ಅತ್ತೆ ಜಯಂತಿ ಆರ್ ಮತ್ತು ನನ್ನ ಪತಿ ಸಂಜಯ್ ಮೇಲೆ ಎಫ್ಐಆರ್ ಮಾಡಿಸಿದ್ರು. ಅಲ್ಲದೆ ಗಾನವಿ ಕುಟುಂಬ ಸೂರಜ್ ಹಾಗೂ ಜಯಂತಿಯವರನ್ನ ಉದ್ದೇಶಪೂರ್ವಕವಾಗಿ ನಿನ್ಸೋಕೆ, ಮಾನಹಾನಿ ಮಾಡೋಕೆ, ಕಿರುಕುಳ ನೀಡೋಕೆ ಪ್ರಾರಂಭಿಸಿದ್ರು. ಈ ಸುಳ್ಳು ಮಾಹಿತಿಗಳ ಬಗ್ಗೆ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಾದವು. ಸೂರಜ್ ನಪುಂಸಕ, ಜಯಂತಿ ವರದಕ್ಷಿಣೆಗಾಗಿ ಬೇಡಿಕೆ ಇಡ್ತಿದ್ರು, ಇವರೇ ಗಾನವಿ ಸಾವಿಗೆ ಕಾರಣ ಅಂತ ಯಾವುದೇ ಆಧಾರ ಇಲ್ಲದೆ ಆರೋಪ ಮಾಡಿದ್ರು. ನನ್ನ ಪತಿ ಸಂಜಯ್ ಮೇಲೂ ಆರೋಪ ಹೊರಿಸಲಾಯಿತು. ಈ ನಿರಂತರ ಕಿರುಕುಳ, ಸಾರ್ವಜನಿಕ ಅವಮಾನ, ಸಾಮಾಜಿಕ ಕಳಂಕ ಮತ್ತು ಮಾನಸಿಕ ಕ್ರೌರ್ಯದಿಂದಾಗಿ ಸೂರಜ್ ಮತ್ತು ಜಯಂತಿಯವರು ತೀವ್ರ ಖಿನ್ನತೆ ಮತ್ತು ಮಾನಸಿಕ ಕುಸಿತದ ಸ್ಥಿತಿಗೆ ಒಳಗಾದ್ರು. ಆರೋಪಿಗಳ ನಿರಂತರ ಪ್ರಚೋದನೆ, ಉದ್ದೇಶಪೂರ್ವಕ ಕೃತ್ಯಗಳಿಂದಾಗಿ ಸೂರಜ್ ಆತ್ಮಹತ್ಯೆ ಮಾಡಿಕೊಂಡ್ರು. ಜಯಂತಿ ವಿವರವಾದ ಡೆತ್ ನೋಟ್ ಅನ್ನ ಬರೆದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು. ಸದ್ಯ ಅವರು ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆದ್ರೆ ಯಾವುದೇ ಆಧಾರ ಇಲ್ಲದೆ ಆರೋಪ ಮಾಡಿ ಸೂರಜ್ ಸಾವಿಗೆ, ಜಯಂತಿಯವರ ಆತ್ಮಹತ್ಯೆ ಯತ್ನಕ್ಕೆ ಪ್ರಚೋದನೆ ನೀಡಿರೋ ರಾಧಾ, ಮಹದೇವ್, ಅಭಿಷೇಕ್, ಅಭಿಲಾಷ್, ರುಕ್ಮಿಣಿ, ಶಶಿಕುಮಾರ್, ಗಗನ್, ಬಾಬುಗೌಡ, ಕಾರ್ತಿಕ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೋರ್ತೀನಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ. ಶಿವಕುಮಾರ್, ಎಫ್ಐಆರ್ ಅಲ್ಲಿ ದಾಖಲಾಗಿರುವಂತಹ ವಿವರಗಳನ್ನು ನೋಡ್ತಾ ಹೋದ್ರೆ ಇಡೀ ಪ್ರಕರಣಕ್ಕೆ ಒಂದು ರೀತಿಯ ಹೊಸ ಆಯಾಮವೇ ಸಿಗ್ತಾ ಇದೆ. ಪೊಲೀಸರು ಹೇಳುವಂತದ್ದೇನು, ಮತ್ತೆ ಈ ತನಿಖೆಯ ಹಾದಿ ಹೇಗೆ ಸಾಗ್ತಾ ಇದೆ? ಜಗದೀಶ್, ಸದ್ಯ ಗಾನವಿ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧವಾಗಿ ವಿಚಾರಣೆ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಪ್ರಚೋದನಾ ಪ್ರಕರಣ ದಾಖಲಾಗಿರುವಂತದ್ದು. ಸೂರಜ್ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಅವರ ಅಣ್ಣ ಸಂಜಯ್ ಅವರ ಪತ್ನಿ
ಸಿಂಧು ಕೊಟ್ಟಂತ ದೂರಿನ ಅನ್ವಯವಾಗಿ ಗಾನವಿ ಅವರ ತಂದೆ ತಾಯಿ ಸೇರಿದಂತೆ ಗಾನವಿ ಕುಟುಂಬದ ಸುಮಾರು 8 ಜನರ ವಿರುದ್ಧವಾಗಿ ಆತ್ಮಹತ್ಯೆ ಪ್ರಚೋದನಾ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಗಾನವಿ ಕುಟುಂಬಸ್ಥರು ಏನ್ ಆರೋಪವನ್ನ ಮಾಡಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿರ್ತಾರೆ. ಅಂದ್ರೆ ಸೂರಜ್ ನಮ್ಮ ಮಗಳಿಗೆ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಿದ್ದ ಸೂರಜ್ ಹಾಗೂ ಅವರ ಕುಟುಂಬಸ್ಥರು. ಹೀಗಾಗಿ ಮನನೊಂದು ಗಾನವಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಗಾನವಿ ಸಾವಿಗೆ ಸೂರಜ್ ಕುಟುಂಬಸ್ಥರು ಕೊಟ್ಟಂತ ವರದಕ್ಷಿಣೆ ಕಿರುಕುಳ ಹಾಗೂ ಆತ್ಮಹತ್ಯೆ ಪ್ರಚೋದನೆ ಕಾರಣ ಅಂತೇಳಿ ಗಾನವಿ ಕುಟುಂಬಸ್ಥರು ಪ್ರಮುಖವಾಗಿ ಸೂರಜ್, ಅವರ ತಾಯಿ ಜಯಂತಿ ಹಾಗೂ ಅವರ ಸಹೋದರ ಸಂಜಯ್ ವಿರುದ್ಧವಾಗಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ದೂರಿನ ನಂತರದಲ್ಲಿ ಸೂರಜ್ ಹಾಗೂ ಅವರ ತಾಯಿ ಜಯಂತಿ, ಅವರ ಸಹೋದರ ಅವರು ಒಂದ್ ವೇಳೆ ಗಾನವಿ ಏನಾದ್ರು ಆತ್ಮಹತ್ಯೆಗೆ ಯತ್ನವನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಅಲ್ಲಿ ಹೋದ್ರೆ ನಮ್ಮ ಮೇಲೆ ಏನಾದ್ರು ಅವರು ಜಗಳವನ್ನ ಮಾಡ್ಬೋದು ಅಥವಾ ನಮ್ಮ ಜೀವಕ್ಕೂ ಕೂಡ ಅಪಾಯ ಇದೆ ಅಂತೇಳಿ ನಾವು ಆಸ್ಪತ್ರೆಗೆ ಹೋಗುವಂತ ಕೆಲಸವನ್ನ ಮಾಡ್ಲಿಲ್ಲ ಅಂತೇಳಿ ಸ್ವತಃ ಸೂರಜ್ ಅವರ ಅತ್ತಿಗೆ ಸಿಂಧು ಕೊಟ್ಟಂತ ದೂರಿನಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾದಂತಹ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಇಲ್ಲಿ ಗಾನವಿ ಕುಟುಂಬಸ್ಥರು ಏನೆಲ್ಲ ಆರೋಪಗಳನ್ನ ಸೂರಜ್ ಹಾಗೂ ಅವರ ಕುಟುಂಬಸ್ಥರ ಮೇಲೆ ಮಾಡಿದ್ದಾರೆ ಅದಕ್ಕೆ ಪ್ರತಿರಿಕ್ತವಾಗಿ ಅಂದ್ರೆ ಅವೆಲ್ಲವೂ ಕೂಡ ಸುಳ್ಳು ಅನ್ನುವಂತ ರೀತಿಯಲ್ಲಿ ಸಿಂಧು ಅವರು ದೂರನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸಿಂಧು ಅವರು ಆರೋಪವನ್ನ ಮಾಡ್ತಿರುವಂತದ್ದು ಗಾನವಿಗೆ ಸೂರಜ್ಗಿನ್ನ ಮದುವೆ ಆಗಕ್ಕಿಂತ ಮುಂಚಿತವಾಗಿ ಬೇರೊಬ್ಬ ಹುಡುಗನನ್ನ ಆಕೆ ಪ್ರೀತಿ ಮಾಡುತ್ತಿದ್ದು ಅದನ್ನ ಆ ವಿಚಾರವನ್ನ ಇಬ್ರು ಕೂಡ ಏನ್ ಹನಿಮೂನ್ಗೆ ಹೋಗ್ತಾರೆ ಅಲ್ಲಿ ಗೊತ್ತಾಗಿರುವಂತದ್ದು ಅಂತೇಳಿ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಪ್ರಮುಖವಾಗಿ ಅಕ್ಟೋಬರ್ 29ನೇ ತಾರೀಕು ಗಾನವಿ ಹಾಗೂ ಸೂರಜ್ ಇಬ್ರಿಗೂ ಕೂಡ ಮದುವೆ ಆಗುತ್ತೆ. ಮದುವೆ ಆದಂತ ನಂತರದಲ್ಲಿ 1 ತಿಂಗಳ ತರುವಾಯ ಡಿಸೆಂಬರ್ 17ನೇ ತಾರೀಕು ಶ್ರೀಲಂಕಾಗೆ ಗಾನವಿ ಹಾಗೂ ಸೂರಜ್ ಇಬ್ರು ಕೂಡ ಹನಿಮೂನ್ ಟ್ರಿಪ್ಗೆ ಹೋಗ್ತಾರೆ. 17ನೇ ತಾರೀಕು ಶ್ರೀಲಂಕೆಗೆ ಹೋದಂತವ್ರು ವಾಪಸ್ 25ನೇ ತಾರೀಕು ಬರ್ಬೇಕಾಗಿರುತ್ತೆ. ಆದ್ರೆ 21ನೇ ತಾರೀಕಿಗೆ ಗಾನವಿ ಹಾಗೂ ಸೂರಜ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಹನಿಮೂನ್ಗೆ ಹೋದಂತ ಸಂದರ್ಭದಲ್ಲಿ ಗಾನವಿ, ನಾನು ಶ್ರೀಹರ್ಷ ಎನ್ನುವಂತ ಯುವಕನನ್ನ ಪ್ರೀತಿಸ್ತಾ ಇದ್ದೆ, ನೀವು ನನ್ಗೆ ಇಷ್ಟ ಇಲ್ಲ, ಮನೆಯವರು ಬಲವಂತಕ್ಕೆ ನಾನು ಮದುವೆ ಆದ ವಿಚಾರವನ್ನ ಗಾನವಿ ಸೂರಜ್ಗೆ ಹೇಳಿರ್ತಾರೆ. ಇದರಿಂದ ಸೂರಜ್ ಆಘಾತಕ್ಕೆ ಒಳಗಾಗಿದ್ದಾನೆ. ನಂತರ ವಾಪಸ್ ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಂತ ಕೆಲಸವನ್ನ ಮಾಡ್ತಾರೆ. ಬೆಂಗಳೂರಿಗೆ ಬಂದಂತವ್ರು ಗಾನವಿ ಕುಟುಂಬಸ್ಥರಿಗೆ ವಿಚಾರವನ್ನ ತಿಳಿಸ್ತೀವಿ. ಗಾನವಿ ಕುಟುಂಬಸ್ಥರು ಸ್ವಲ್ಪ ದಿನ ಸಮಯಾವಕಾಶ ಕೊಡಿ, ನಾವು ಮಾತನಾಡಿ ವಾಪಸ್ ಕರ್ಕೊಂಡ್ ಬಿಡ್ತೀವಿ ಅಂತ ಹೇಳಿ ಗಾನವಿಯನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಗಾನವಿ ಅವ್ರ ಪೋಷಕರ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆತ್ಮಹತ್ಯೆಗೆ ಶರಣಾದಂತ ನಂತರದಲ್ಲಿ ನಮ್ಮ ಕುಟುಂಬದ ಘನತೆ ಹಾಗೂ ಮಾನಹಾನಿ ಮಾಡುವಂತ ಕೆಲಸಗಳನ್ನ ಸುಳ್ಳು ಆರೋಪಗಳನ್ನ ಮಾಡಿ ಸೂರಜ್ ರೀತಿಯಾಗಿ ಆತನಿಗೆ ಕೆಲವೊಂದಷ್ಟು ವೈಯಕ್ತಿಕವಾಗಿ ದಾಳಿಯನ್ನ ಮಾಡುವಂತದ್ದು, ಜೊತೆಗೆ ಸುಳ್ಳು ವರದಕ್ಷಿಣೆ ಕಿರುಕುಳ ಕೊಡುವಂತ ಆರೋಪಗಳನ್ನ ಮಾಡಿದ್ದಾರೆ ಅಂತೇಳಿ ಅವರು ಆರೋಪವನ್ನ ಮಾಡಿರುವಂತ, ಜೊತೆಗೆ ಇವರು ಗಾನವಿ ಕುಟುಂಬಸ್ಥರು ಮಾಡಿದಂತ ಮಾನಹಾನಿ ಹಾಗೂ ಸುಳ್ಳು ಆರೋಪಗಳಿಂದ ಮನನೊಂದು ಸೂರಜ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತೇಳಿ ಸೂರಜ್ ಅವರ ಅತ್ತಿಗೆ ಸಿಂಧು ಕೊಟ್ಟಂತ ದೂರಿನ ಅನ್ವಯವಾಗಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಪ್ರಚೋದನಾ ಕೇಸ್ ದಾಖಲಾಗಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.